ಇದೆ ನೋಡು, ಮೆಟ್ಲಿದೆ. ಬ್ಯಾಟ್ರಿ ಹಾಕಿ ನಿನ್ನ ಮೊಬೈಲ್ ಇಲ್ವಾ ಮಚ್ಚ? ಅಬ್ಬಾ ಹಿಡ್ಕೊ ಇಲ್ಲಿ. ನೀನು ಇಲ್ಲಿಂದ ವಿಡಿಯೋ ಮಾಡು. ಇದು ರಹಸ್ಯ ಕೋಣೆಗೆ ಹೋಗ್ತಾಯಿದ್ದೀವಿ. ನಾಳೆ ನಾಗವಲ್ಲಿದ್ದಾಳು, ಚಂದ್ರಮುಖಿ ಗೊತ್ತಿಲ್ಲ. ಲೈಟ್ ಕಾಯ್ತಾ ಇಲ್ಲ ಮಚ್ಚ. ಗೆಳೆಯರೇ, ಕಾಣಿಸ್ತಾ ಇದೆಯಾ? ನಲ್ನಾಡ್ ಅರಮನೆ. ಇದು ಕೂಡ ನಿಮಗೆ 3 ವರ್ಲ್ಡ್ ಟ್ರೆಕ್ಕಿಂಗ್ ಪ್ಲೇಸ್ ಹೋಗೋ ದಾರಿಲೇ ಸಿಗುತ್ತೆ. ಸೊ ಅದು ಹೋಗೋ ಮೊದಲೇ ಇದೇ ಫಸ್ಟ್ ಸಿಗುತ್ತೆ. ಇದನ್ನು ನೀವು ಆದರೆ ಒಂದ್ಸಲ ವಿಸಿಟ್ ಮಾಡಿ ನಂತರ ಅಲ್ಲಿಗೆ ಹೋಗಿ. ಈ ಅರಮನೆಯನ್ನು ಟಿಪ್ಪು ಮತ್ತು ಬ್ರಿಟಿಷರಿಂದ ರಕ್ಷಣೆ ಪಡೆಯಲು ನಮ್ಮ ಮೈಸೂರಿನ ಒಡೆಯರಾದಂತಹ ದೊಡ್ಡವೀರ ರಾಜೇಂದ್ರ ಒಡೆಯರವರು 1892ರಲ್ಲಿ ನಿರ್ಮಿಸಿದ ಒಂದು ರಹಸ್ಯ ಅರಮನೆ ಇದು. ಇದರ ಬಗ್ಗೆ ಆ ಕಾಲದಲ್ಲಿ ಯಾರೂ ಅಂತ ಮಾಹಿತಿ ಇರಲಿಲ್ಲ, ಯಾಕಂದರೆ ಇದು ದೊಡ್ಡ ಕಾಡುಗಳ ಮಧ್ಯೆ ಇರುವಂತಹ ಒಂದು ರಹಸ್ಯ ಅರಮನೆ ಇದು. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ಇವತ್ತು ನಾವು ಆ ರಹಸ್ಯ ಅರಮನೆಯ ರಹಸ್ಯವನ್ನು ಭೇದಿಸಲು ಹೋಗ್ತಿದ್ದೀವಿ. ನೀವು ನಮ್ಮ ಜೊತೆ ಬರ್ತೀರಲ್ವಾ? ಓಕೆ, ಕಮ್ ಲೆಟ್ಸ್ ಗೋ. ಆಹಾ ನೋಡ್ರಿ ಬಾಗ್ಲುನ ಹೇಗಿದೆ. ಒಂದು 12 ಅಡಿ ಇರ್ಬೋದಪ್ಪ ಅಲ್ವಾ? ಇದು ನಮ್ಮ ರಾಜರು ನಡೆದು ಹೋಗಿದ್ದಂತಹ ಹಾದಿ. ಇವಾಗ ನಾನು ಹೋಗ್ತಾ ಇದ್ದೀನಿ. ಇದು ದೊಡ್ಡವೀರ ರಾಜೇಂದ್ರರವರ ತಂಗಿಯ ಮದುವೆಗೋಸ್ಕರ ಕಟ್ಟಿದಂತಹ ಮಂಟಪ ಅಂತ ಹೇಳ್ತಾರೆ. ಇದೊಂದು ಮದುವೆ ಮಂಟಪ ಆ್ಯಕ್ಚುಲಿ. ನಮ್ಮ ರಾಜರವ್ರ ತಂಗಿಯ ಮದುವೆಗೋಸ್ಕರ ಕಟ್ಟಿಸಿದ್ದು. ಬನ್ನಿ ಅರಮನೆ ಒಳಗಡೆ ಹೋಗೋಣ ಈಗ. ಇದು ಔಟ್ಕಟ್ಟು. ಆಗಿನ ರಾಜರು ಏನಾದ್ರು ವಿಶ್ರಾಂತಿ ಮಾಡುವಾಗ, ಯಾವ್ದಾದ್ರು ರಾಜ್ಯಸಭೆ ಇದ್ದಾಗ ಇಲ್ಲಿ ಮಾಡ್ತಿದ್ರು ಮೇ ಬಿ ಅಂತ ಅನಿಸುತ್ತೆ. ನೋಡ್ರಿ ಅರಮನೆಯ ರಹಸ್ಯ ಡೋರ್ ಇದು. ಯಾಕೋ ಲಾಕ್ ಮಾಡಿದ್ದಾರೆ, ಎಂಟ್ರಿ ಇಲ್ಲ ಅನಿಸುತ್ತೆ. ಅಯ್ಯೋ, ಲೈಕ್ ಇದು ಗೋಡನ್ ಥರ ಅನಿಸುತ್ತೆ ಮೋಸ್ಟ್ಲಿ. ಗೋಡನ್ ಥರ ಅಲ್ಲ, ಗೋಡನೆ. ಈ ಮರಗಳು ನೋಡಿದೆಲ್ಲ ಹಳೇದೇ ಮೋಸ್ಟ್ಲಿ, ಇನ್ನೂ ಹಂಗೆ ಇದೆ. ಮೇ ಬಿ ಅಂಚುಗಳು ಚೇಂಜ್ ಮಾಡಿರ್ಬೋದು ಹೊಸದಾಗಿ. ರಾರ ಸನಿ ಹಾಕುರಾರ. ನಾಗವಲ್ಲಿ ಮನೆಗೆ ಹೋದಾಗೆ ಆಗ್ತಾಯಿದೆ. ರಾಜ ವೀರೇಂದ್ರ ಬಹದ್ದೂರ್ ಶ್ರೀ 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 ಶ್ರೀ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಹೇಳು? ಹೌದು, ಆವಾಗ ರಹಸ್ಯ ಸಭೆ ಏನಾದ್ರು ಮಾಡಬೇಕಾದ್ರೆ ರಾಜರು ಇಲ್ಲಿ ಮಾಡ್ತಿದ್ರು. ಈ ಸಣ್ಣ ಡೋರ್ ಇದೆಯಲ್ಲ, ಸೊ ಇದು ಡೈರೆಕ್ಟ್ ಎಂಟ್ರಿ ಅವ್ರ ರೂಮಿಂದ. ಸೊ ರಾಜರು ಈ ಡೋರಿಂದನೇ ಬಂದು ಸೊ ಇಲ್ಲಿ ಸಭೆ ನಡೆಸ್ತಾಯಿದ್ರು. ಆ್ಯಕ್ಚುಲಿ ಕರೆಕ್ಟೇ ಇದು. ಸಭೆ ನಡೆಯುವಾಗ ರಾಜರು ಮೇ ಬಿ ಅಲ್ಲಿ ಕೂಡ್ತಾಯಿದ್ರು. ಹಾಂ, ಇಲ್ಲಿ ಮೋಸ್ಟ್ಲಿ ದೇವರಿತ್ತು ಅನಿಸುತ್ತೆ. ಬಟ್ ಇವಾಗ ದೇವರೇನು ಇಲ್ಲ ಅಲ್ವಾ? ಬಟ್ ದೀಪಗಳಿಲ್ಲ ಇವಾಗ. ಯಾವುದು ಬೆಡ್ರೂಮಾ? ಮಾಸ್ಟರ್ ಬೆಡ್ರೂಮು. ಅಬ್ಬಾ, ಇಟ್ಸ್ ಎ ಮಾಸ್ಟರ್ ಬೆಡ್ರೂಮ್. ರಾಜಾಣಿದು ನೋಡಿ, ಭಾಳಷ್ಟು ಕಿರಿದಾಗಿದೆ. ತಲೆ ತಗ್ಗಿಸಿ ಅವಳು ಬರಬೇಕು. ಇದು ಪೇಂಟಿಂಗ್ ಕಾಣಿಸ್ತಾ ಇದೆಯಾ? ಫ್ಲಾಶ್ ಆನ್ ಮಾಡ್ತೀನಿ. ಫ್ಲಾಶ್ ಆನ್ ಆಗಲ್ಲ ನೋಡಿ. ಪೇಂಟಿಂಗ್ ರಾಣಿಯರ ಚಿತ್ರ.
ಹೆಂಗೆ ಇದು ಇಲ್ಲಿ ಹಾಫು ಡ್ಯಾಮೇಜ್ ಆಗಿದೆ. ಸೊ ಇಲ್ಲಿ ಸಿಮೆಂಟ್ ಪ್ಯಾಕ್ ಮಾಡಿದ್ದಾರೆ ಇಷ್ಟಕ್ಕೆ, ಸೊ ಹಂಗೆ ಕಟ್ಟಾಗಿದೆ. ಈ 2 ಚಿತ್ರ ಮಾತ್ರ ಉಳಿದಿದ್ದಾವೆ. ಇದೊಂದು ವಿಂಡೋ ಇದಕ್ಕೆ, ಇದು ದೀಪಗಳ ಇಡುವಂಥ ಸ್ಥಳ. ಹಿಂದೆ ಇದೊಂದು ವಿಂಡೋ ಔಟ್ಸೈಡ್ ನೋಡೋಕ್ಕೆ. ಎಂಥ ಅದ್ಭುತ ಕಲೆ. ಮೇಲೂ ಸಹ ಪೇಂಟಿಂಗ್ ಇದೆ, ಬಟ್ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಮಾಸೋಗಿದೆ. ಇದು ಮೇ ಬಿ ಉಯ್ಯಾಲೆ ಅನ್ಸುತ್ತೆ. ಇದು ಉಯ್ಯಾಲೆಗೆ ಯೂಸ್ ಮಾಡಿರೋಂಥದ್ದು. ಇದು 2 ಕಡೆ ಇದ್ದಾವೆ. ಎಲ್ಲಿ ನೋಡಿ, ಇಲ್ಲೊಂದು ಉಯ್ಯಾಲೆ ಹಾಕೋಕ್ಕೆ, ಇಲ್ಲೊಂದು ಕೆತ್ತನೆ. ಅದ್ಭುತವಾದಂಥ ಅರಮನೆ. ಸ್ಟೆಪ್ಪು ಇದೇನಿದು? ಕುಮಾರ, ಸೆನ್ಸೇಷನಲ್ ನ್ಯೂಸ್. ಇದು ಬಚ್ಚಲ್ ಮನೆ. ಇದು ಇದು ರಹಸ್ಯ ಡೋರು. ಅಲ್ಲಿ ಅದೇನು ನೋಡು, ಇದು ಮೆಟ್ಲಿದೆ ನೋಡು, ಅಲ್ಲಿ ಕೂತಿ ಮೆಟ್ಲಿದೆ. ಬ್ಯಾಟ್ರಿ ಹಾಕಿ ನಿನ್ನ ಮೊಬೈಲ್ ಇಲ್ವಾ ಬಚ್ಚ? ಈ ಬ್ಯಾಟ್ರಿ ಹಾಕು ಬೈಲಿ. ಇದೇನಿದು ಬೆಡ್ರೂಮಾ? ಬಚ್ಚಲ್ ಮನೆ. ಅವಾಗ ರಾಜರಾಣಿ ಸ್ನಾನ ಮಾಡ್ತಿದ್ದ ಜಾಗ ಇದೆ ಮಚ್ಚ. ಅಲ್ಲ ಇದು ಬಚ್ಚಲ್ ಮನೆ, ಬಟ್ ಅಲ್ಲಿ ಮೆಟ್ಲಿದೆ ಒಳಗಡೆ ಹೋಗಕ್ಕೆ. ಏನು ಇಳಿ ಮಚ್ಚ, ನಾನು ಹಿಂದೆ ಹೋಗ್ತೀನಿ. ಎಕ್ಸ್ಪೆರಿಮೆಂಟ್ ನಮ್ಮ ಮೇಲೆ ಇಲ್ಲ, ಹೇಳಕ್ ಬೇಕದ ಹೋದ್ರು ಬರ್ಲಿಲ್ಲ ಅಂತ ಇಬ್ರು ಹೇಳಿದ್ರೆ ಅವ್ರಿಗೆ ನಂಬಿಕೆ ಜಾಸ್ತಿ. ಹಿಡ್ಕೊ ಇಲ್ಲಿ. ನೀನು ಇಲ್ಲಿಂದ ವಿಡಿಯೋ ಮಾಡು. ಇದು ರಹಸ್ಯ ಕೋಣೆಗೆ ಹೋಗ್ತಾ ಇದೀವಿ. ಒಳಗಡೆ ನಾಗವಲ್ಲಿದ್ದಾಳು, ಇಲ್ಲ ಚಂದ್ರಮುಖಿ ಹೇಳೋ ಗೊತ್ತಿಲ್ಲ. ಒಳ್ಳೆ ಇಟ್ ಕಾಯ್ತಾನೆ ಇಲ್ಲ ಬಚ್ಚ. ಬರ್ಬೋದಾ? ಇದರ ಜನಗಳು ಜನ ಇಲ್ಲ, ಜಾಗ ಇದೆ. ಲೈಟ್ ಹಾಕು ಮಚ್ಚ. ನನ್ನ ಬಟ್ ಭಯನೇ ಹೋಯ್ತಲ್ಲ. ಹುಷಾರಾಗಿ ಮೆಟ್ಲು ನೋಡ್ಕೊಂಡಿರಿ. ಓಯ್ ಡೌನು. ಇದು ಫಸ್ಟ್ ಫ್ಲೋರ್ ಮಚ್ಚ. ಇದು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಗ್ರೌಂಡ್ ಫ್ಲೋರ್. ಇದು ಇಲ್ಲೇ ಹೋಗಿ ಮೇಲೆ ಹೋಗುತ್ತೆ. ಇದು ಗ್ರೌಂಡೇ. ಇದು 2 ಅಂತಸ್ತಿ ಅಲ್ಲಿ ಹೇಳಿಲ್ವ, ಅಲ್ಲಿ ಬದಿರೋ ಕಡೆ 2 ಅಂತಸ್ತಿ ಅರಮನೆ ಇದು ಅಂತ. ಓ, ಇದು ಅದು ಲಾಕ್ ಮಾಡಿ ತೆಗೆದು ಯಾರು ಬಂದು ನೋಡೋದು, ಯಾರು ಅಪರಿಚಿತರು ಬಂದರೆ. ಇದು ಹೇಳಿಲ್ವಾ ಜಸ್ಟ್ ಖಾಲಿ ಖಾಲಿ ಕೋಣೆ. ಹ್ಞೂ, ಇದು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, 2 ಅಂತಸ್ತಿ ಇದು. ನಾವು ಹಿಂಗೆ ಅಣ್ಣ ಬಂದು ಕೂತಿದ್ರಲ್ಲ, ನಾವು ಹೆಂಗೆ ಹೋಗಿದ್ರೆ ಅಲ್ಲಿ ಮೇಘ ಹಂಗೆ ಹೋಗಿ ಬಂದಿದ್ದೀವಿ ಅಷ್ಟೆ. ಈ ಮೆಟ್ಲಲ್ಲಿ ಹೋಗಿ ಈ ಸೈಡ್ ಬಂದಿದ್ದೀವಿ. ಸೊ ಗೆಳೆಯರೇ, ನೋಡಿದ್ರಲ್ಲ ನಮ್ಮ ಮೈಸೂರು ಮಹಾರಾಜರು ಕಟ್ಟಿಸಿದಂತಹ ರಹಸ್ಯ ಅರಮನೆ. ಇದು ಕೊಡಗಿಂದ ಒಂದು 34-35 ಕಿಲೋಮೀಟ್ರ್ ಆಗ್ಬೋದು. ಸೊ ನೀವು ಯಾವಾಗಾರು ಕೊಡಗು ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಪ್ಲೇಸಿಗೆ ಬನ್ನಿ, ಈ ಪ್ಯಾಲೇಸ್ ನೋಡಿ. ಸೊ ನಮ್ಮ ಮೈಸೂರು ರಾಜರು ಕಟ್ಟಿಸಿದಂತಹದ್ದು ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿದೆ ನಿಜವಾಗ್ಲೂ ಕೂಡ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯವಕಪಾಡಿ.
ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ.